ಕೆಲವರು ಅವರ ಜೀವಿತದಲ್ಲಿ ದೇವರು ಎಷ್ಟೇ ಅದ್ಭುತಗಳನ್ನು ಮಾಡಿದ್ದರೂ, ಎಷ್ಟೇ ತಡೆಗಳನ್ನು ದಾಟಿಸಿ ಅವರನ್ನು ಇಲ್ಲಿಯವರೆಗೂ ಕರೆತಂದಿದ್ದರೂ ಒಂದು ಹೊಸ ಕಷ್ಟ, ಒಂದು ಹೊಸ ವಿರೋಧಗಳು ಬಂದ ಕೂಡಲೇ ಕುಂದಿ ಹೋಗುತ್ತಾರೆ. ಅಯ್ಯೋ, ಜೀವಿತವೇ ಮುಗಿದು ಹೋಯಿತೇನೋ ಎಂಬುದಾಗಿ ನಿರಾಸೆಗಳಿಗೆ ಒಳಗಾಗುತ್ತಾರೆ. ಆ ರೀತಿಯಾಗಿ ನಿರಾಸೆಗೆ ನಿಮ್ಮನ್ನು ದೊಬ್ಬುವಂಥದ್ದು ಸೈತಾನನ ಕುಯುಕ್ತಿಯಾಗಿದೆ. ದೇವರ ವಾಕ್ಯವು ಹೇಳುತ್ತದೆ, ಯೆಹೋವನ ಆನಂದವೇ ನಮ್ಮ ಆಶ್ರಯ ಎಂಬುದಾಗಿ. ನಾವು ಕರ್ತನನ್ನು ಆಶ್ರಯಿಸಿಕೊಂಡಿರುವುದಾದರೆ ನಾವು ಆತನಲ್ಲಿ ಸಂತೋಷ ಪಡುತ್ತಾ ಇರುತ್ತೇವೆ. ಏನೇ ನಡೆದರೂ, ಏನೇ ವಿರೋಧವಾಗಿ ಬದಲಾದರೂ ಕೂಡ ನಮ್ಮನ್ನು ತಪ್ಪಿಸುವಾತನು, ನಮ್ಮನ್ನು ಜಯದೊಟ್ಟಿಗೆ ಮುನ್ನಡೆಸುವಾತನು, ಆಶೀರ್ವದಿಸುವಾತನು ನಮ್ಮೊಂದಿಗೆ ಇದ್ದಾನೆ. ಇದನ್ನು ಅರಿತು ಕರ್ತನಲ್ಲಿ ಸಂತೋಷಿಸುತ್ತಾ ಇರಿ. ನೀವು ಸಂತೋಷಿಸುವಾಗ ಆತನನ್ನು ಆಶ್ರಯಿಸಿಕೊಂಡಿದ್ದೀರಾ ಎಂಬುದನ್ನು ಪ್ರಕಟಿಸುತ್ತಾ ಇರುತ್ತೀರಾ. ದೇವರದನ್ನು ನೋಡಿ ನಿಮ್ಮ ಜೀವಿತಗಳಲ್ಲಿ ಎದುರು ನೋಡದೇ ಇರುವಂಥ ಆಶೀರ್ವಾದಗಳನ್ನು, ಮೇಲುಗಳನ್ನು ನಿಶ್ಚಯವಾಗಿ ಅನುಗ್ರಹಿಸುತ್ತಾರೆ.